ಮುಂಬೈನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಡೆದಂತ ಟಿ20 ವರ್ಲ್ಡ್ ಕಪ್ನ ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ಎದುರು 7 ರನ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಭಾರತ ಟಿ20 ವರ್ಲ್ಡ್ ಕಪ್ನ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಭಾರತ ಎದುರು ನಡೆದಂತ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಸೋಲನ್ನು ಕಂಡ ಬಳಿಕ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೋಕ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂತಹ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಇಂಗ್ಲೆಂಡ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಭಾರತ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನ ಕಳೆದುಕೊಂಡು 253 ರನ್ಗಳನ್ನ ಹೊಡೆಯಿತು. ಭಾರತ ತಂಡದ ಪರವಾಗಿ ಸಂಜು ಸ್ಯಾಮ್ಸನ್ ಕೇವಲ 42 ಎಸೆತದಲ್ಲಿ 89 ರನ್ ಅನ್ನು ಹೊಡೆದರು. ಇನ್ನು ಶಿವಮ್ ದುಬೆ 25 ಎಸೆತದಲ್ಲಿ 43 ರನ್ ಅನ್ನು ಹೊಡೆದರು. ಇನ್ನು ಗೆಲುವಿಗಾಗಿ 254 ರನ್ಗಳ ಗುರಿಯನ್ನು ಪಡೆದಂತಹ ಇಂಗ್ಲೆಂಡ್ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನು ಕಳೆದುಕೊಂಡು 246 ರನ್ಗಳನ್ನ ಹೊಡೆಯಿತು. ಇಂಗ್ಲೆಂಡ್ ತಂಡದ ಪರವಾಗಿ ಜಾಕೋಬ್ ಬೆಥೆಲ್ 48 ಎಸೆತದಲ್ಲಿ 105 ರನ್ ಅನ್ನು ಹೊಡೆದರು. ಇನ್ನು ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದಂತಹ ಜಸ್ಪ್ರೀತ್ ಬುಮ್ರಾ 33 ರನ್ಗಳಿಗೆ 1 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಭಾರತ ಎದುರು ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಸೋಲನ್ನು ಕಂಡ ಬಳಿಕ ಮಾತನಾಡಿದಂತಹ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೋಕ್ ನಿಜಕ್ಕೂ ಕೂಡ ಈ ಸೋಲು ತುಂಬಾನೇ ಬೇಸರವನ್ನ ತರಿಸಿದೆ. ಭಾರತ ನಮ್ಮ ಎದುರು ಎಲ್ಲಾ ವಿಭಾಗದಲ್ಲೂ ಒಂದು ಉತ್ತಮವಾದ ಪ್ರದರ್ಶನ ತೋರಿತು. ಈ ಕಾರಣದಿಂದಾಗಿ ಭಾರತ ನಮ್ಮ ಎದುರು ಸೆಮಿಫೈನಲ್ ಅಲ್ಲಿ ಗೆದ್ದು ಇದೀಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಸಂಜು ಸ್ಯಾಮ್ಸನ್ ನಿಜವೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಸಂಜು ಸ್ಯಾಮ್ಸನ್ 15 ರನ್ ಇದ್ದಾಗ ನಾನು ಸಂಜು ಸ್ಯಾಮ್ಸನ್ ನ ಒಂದು ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದೆ. ಇದರ ಲಾಭವನ್ನ ಸಂಜು ಸ್ಯಾಮ್ಸನ್ ಪಡೆದು ಟೀಮ್ ಇಂಡಿಯಾ ಒಂದು ಬೃಹತ್ ಮೊತ್ತವನ್ನ ಕಲೆ ಹಾಕಲು ಕಾರಣಕರ್ತರಾದರು. ಇನ್ನು ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಕೂಡ ಒಂದು ಅದ್ಭುತವಾದಂತಹ ದಾಳಿಯನ್ನು ನಡೆಸಿದರು. 254 ರನ್ಗಳ ಒಂದು ಬೃಹತ್ ಗುರಿಯನ್ನು ನಾವು ಚೇಸ್ ಮಾಡಬೇಕಾದರೆ ಒಂದು ಉತ್ತಮವಾದ ಆರಂಭವನ್ನು ಪಡೆಯಬೇಕಾಗಿತ್ತು. ನಾವು ಒಂದು ಉತ್ತಮವಾದ ಆರಂಭವನ್ನ ಭಾರತ ಎದುರು ಪಡೆಯಲಿಲ್ಲ. 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ಜಾಕೋಬ್ ಬೆಥೆಲ್ ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಜಾಕೋಬ್ ಬೆಥೆಲ್ ಕ್ರೀಸ್ ನಲ್ಲಿ ಇರುವವರೆಗೂ ಕೂಡ ನಾವು ಗೆಲ್ಲಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ಜಾಕೋಬ್ ಬೆಥೆಲ್ ರನ್ಔಟ್ ಆಗಿ ಹೊರನಡೆಯುತ್ತಿದ್ದ ಹಾಗೆ ನಮ್ಮ ಗೆಲುವಿನ ಆಸೆ ಕಮರಿ ಹೋಯಿತು. ಜಸ್ಪ್ರೀತ್ ಬುಮ್ರಾ ನಿಜವೂ ಕೂಡ ಈ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗೇಮ್ ಚೇಂಜರ್ ಆದರು. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಬ್ಯಾಟಿಂಗ್, ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಜೊತೆಗೆ ಅಕ್ಷರ್ ಪಟೇಲ್ ಅವರ ಒಂದು ಅದ್ಭುತ ಫೀಲ್ಡಿಂಗ್ ಕೂಡ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು ಅಂತ ನನಗೆ ಅನಿಸುತ್ತದೆ. ಅಕ್ಷರ್ ಪಟೇಲ್ ನನ್ನ ಹಾಗೂ ವಿಲ್ಜಾಕ್ಸ್ ಅವರ 2 ಅದ್ಭುತ ಕ್ಯಾಚ್ ಅನ್ನ ಹಿಡಿದರು. ಅಕ್ಷರ್ ಪಟೇಲ್ ಫೀಲ್ಡಿಂಗ್ ನಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನ ತೋರಿದ ಕಾರಣವೂ ಕೂಡ ಟೀಮ್ ಇಂಡಿಯಾ ನಮ್ಮ ಎದುರು ರೋಚಕವಾಗಿ ಗೆದ್ದಿತು. ಅಕ್ಷರ್ ಪಟೇಲ್ ಈ ರೀತಿಯಾದಂತಹ ಫೀಲ್ಡಿಂಗ್ ಎಫರ್ಟ್ ಅನ್ನ ತೋರದೆ ಹೋಗಿದ್ದರೆ ಪಂದ್ಯ ಇನ್ನಷ್ಟು ಕ್ಲೋಸ್ ಆಗಿ ನಾವು ಗೆಲ್ಲುವ ಎಲ್ಲಾ ಚಾನ್ಸ್ ಇತ್ತು. ಆದರೆ ಅಕ್ಷರ್ ಪಟೇಲ್ ಒಂದು ಅದ್ಭುತವಾದಂತಹ ಫೀಲ್ಡಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಪಂದ್ಯಕ್ಕೆ ಹೊಸ ತಿರುವನ್ನ ನೀಡಿದರು ಎಂಬ ತಮ್ಮ ಅನಿಸಿಕೆಯನ್ನ ಹ್ಯಾರಿ ಬ್ರೋಕ್ ಹೊರಹಾಕಿದ್ದಾರೆ.